ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ತಲೆ ಸ್ನಾನ ಮಾಡುವಾಗ ಡೈರೆಕ್ಟ್ ಆಗಿ ಬರೀ ಶಾಂಪೂ ಅಷ್ಟೇ ಬಳಸ್ತೇನೆ. ನಾನು ತೋರಿಸ್ತಾ ಇರೋ ಈ ಪದಾರ್ಥಗಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಮ ಹೇರ್ಸು ಗ್ರೋತ್ ಆಗುತ್ತೆ. ಹಾಗೆ ನಮ್ಮ ಹೇರ್ಸ್ಗೆ ಆಗುವಂತ ಪ್ರತಿಯೊಂದು ಹಾನಿಯನ್ನು ತಪ್ಪಿಸಿಕೊಂಡು ನಾವು ಕೂದಲನ್ನ ಹೇಗೆ ಬೆಳೆಸೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಅಕ್ಕಿನ ತೆಗೆದುಕೊಳ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ನಾವು ತಲೆ ಸ್ನಾನಕ್ಕೆ ಶಾಂಪೂ ಅಷ್ಟೇ ಬಳಸೋದ್ರಿಂದ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾನೇ ಕೂದಲು ಕೂಡ ಉದುರ್ತಾ ಇರುತ್ತೆ, ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದ್ರ ಬದಲು ಅಕ್ಕಿ ಹಾಗೂ ಮೆಂತ್ಯ ಕಾಳುಗಳನ್ನು ಬಳಸಿಕೊಂಡು ಶಾಂಪೂ ಥರ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳಿಲ್ಲದೆ ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ಗ್ರೋತ್ ಮಾಡ್ಕೋಬೋದು. ಹಾಗೆಯೇ ತಲೆ ಹೊಟ್ಟನ್ನು ನಿವಾರಣೆ ಮಾಡ್ಕೋಬೋದು. ಈ ಅಕ್ಕಿಯಲ್ಲಿ ಹಾಗೂ ಮೆಂತ್ಯ ಕಾಳುಗಳಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿರೋದ್ರಿಂದ ನಮ್ಮ ಕೂದಲಿಗೆ ಒಂದೊಳ್ಳೆ ಶಕ್ತಿ ಕೂಡ ಬರುತ್ತೆ. ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಿ ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ ಬಳಸ್ಕೋಬೋದು. ಈ ನೈಸರ್ಗಿಕ ಶಾಂಪೂನ ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಕೂದಲು ಉದ್ದವಾಗಿ ದಪ್ಪವಾಗಿ ಬರಲು ಸ್ಟಾರ್ಟ್ ಆಗುತ್ತೆ. ಬರೀ ಶಾಂಪೂ ಬಳಸದೇನೆ ಹೀಗೆ ನಾವು ಮಾಡ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಹಾನಿಯನ್ನು ನಾವು ತಪ್ಪಿಸ್ಬೋದು. ಹಾಗೆ ಕೂದಲು ಉದುರುವಿಕೆ ಸಮಸ್ಯೆ ತುಂಬ ಜನರಿಗೆ ಇರುತ್ತೆ. ಕೂದಲು ಉದುರೋ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೋದು. ಹಾಗೆ ಕೂದಲು ಒಡೆಯುವುದನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಹಾಗೆ ಡ್ರೈ ಹೇರ್ಸ್ ಇರುತ್ತೆ, ಹಾಗೆ ಡೆಡ್ ಹೇರ್ಸ್ ಇರುತ್ತೆ. ಆ ಕೂದಲನ್ನು ಕೂಡ ನಾವು ರೇಷ್ಮೆಯಂತೆ ಹೊಳೆಯುವಂತೆ ಕೂಡ ನಾವು ಮಾಡ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ತಪ್ಪಿಸ್ಬೋದು. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಶಾಂಪೂ ಬಳಸೋದ್ರಿಂದ ತುಂಬಾನೇ ಕೂದಲು ಉದುರುತ್ತಾ ಇದೆ, ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ, ಉದುರಿ ತುಂಬಾನೇ ತೆಳುವಾಗಿದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಶಾಂಪೂ ಬಿಟ್ಟು ಬೇರೆ ಏನು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಶಾಂಪೂವಿನ ಜೊತೆಗೆ ಈ ಪದಾರ್ಥಗಳನ್ನ ನಾವು ಮಿಕ್ಸ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ತಪ್ಪಿಸ್ಬೋದು. ನಾನಿಲ್ಲಿ ಮೆಂತ್ಯ ಕಾಳುಗಳನ್ನು ಕೂಡ ತೆಗೆದುಕೊಂಡಿದ್ದೀನಿ. ಈ ಮೆಂತ್ಯ ಕಾಳುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ. ಇದು ಕೂದಲಿನ ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಪ್ರಯೋಜನಕಾರಿಯಾಗಿದೆ. ಈ ಮೆಂತ್ಯೆಯನ್ನು ನೆನೆಸಿಟ್ಟು ಪೇಸ್ಟ್ ಮಾಡಿ ತಲೆಗೆ ಹಚ್ತಾರೆ. ಹಾಗೆಯೇ ಇದರ ಎಣ್ಣೆಯನ್ನು ಕೂಡ ತಯಾರು ಮಾಡ್ತಾರೆ. ಇದನ್ನು ನೆನೆಸಿಟ್ಟು ಬರೀ ಇದರ ನೀರನ್ನು ಕೂಡ ನಾವು ಬಳಸ್ತಾ ಬರೋದ್ರಿಂದನೂ ತುಂಬ ಪರಿಣಾಮಕಾರಿಯಾಗಿ ನಾವು ರಿಸಲ್ಟನ್ನು ಕಂಡ್ಕೋಬಹುದು. ಕೆಲವೊಬ್ಬರಿಗಂತೂ ತುಂಬಾನೇ ಕೆಲಸದ ಒತ್ತಡ ಇರುತ್ತೆ. ಈ ಮೆಂತ್ಯ ಕಾಳುಗಳನ್ನು ರುಬ್ಕೊಂಡು ಪೇಸ್ಟ್ ಮಾಡಿ ಹಚ್ಕೊಳ್ಳೋಷ್ಟು ಟೈಮ್ ಇಲ್ಲ ಅನ್ನೋರು ಒಂದ್ಸರಿ ಶಾಂಪೂ ರೀತಿ ಇದನ್ನು ನೀವು ಬಳಸೋದ್ರಿಂದ ತುಂಬ ಅಂದರೆ ತುಂಬ ಪರಿಣಾಮಕಾರಿಯಾದಂಥ ರಿಸಲ್ಟನ್ನು ನೀವು ಪಡ್ಕೋಬೋದು. ಎಷ್ಟೇ ಕೂದಲು ಉದುರ್ತಾ ಇರಲಿ, ಎಷ್ಟೇ ಒಟ್ಟು ಆಗಿರಲಿ, ಕೂದಲು ಉದುರಿ ತುಂಬ ತೆಳುವಾಗಿರಲಿ, ಎಲ್ಲ ಸಮಸ್ಯೆಗಳನ್ನು, ಕೂದಲಿಗೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಶಾಂಪೂನ ನೀವು ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡುವಾಗ ಕೇವಲ 5 ನಿಮಿಷ ಹೀಗೆ ಹಚ್ಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದನೂ ಕೂಡ ಒಂದೊಳ್ಳೆ ರಿಸಲ್ಟನ್ನು ನೀವು ಪಡ್ಕೋಬೋದು. ತುಂಬ ಚೆನ್ನಾಗಿ ನಿಮ್ಮ ಕೂದಲನ್ನು ನೀವು ಬೆಳೆಸ್ಕೋಬೋದು. ಈ ಮೆಂತ್ಯೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ಗಳಿವೆ. ಅಕ್ಕಿಯ ನೀರಿರ್ಬೋದು, ಈ ಮೆಂತ್ಯ ಕಾಳಿನ ನೀರಿರ್ಬೋದು, ಸದಾಕಾಲ ನಮ್ಮ ಕೂದಲನ್ನು ಪೋಷಿಸುವ ಗುಣಗಳಿವೆ. ಈ ಮೆಂತ್ಯ ಕಾಳಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ. ಹಾಗೆ ಫೋಲಿಕ್ ಆಮ್ಲ ಕೂಡ ಇರೋದ್ರಿಂದ ನಮ್ಮ ಕೂದಲಿಗೆ ಆಗುವಂಥ ಹಾನಿಯನ್ನು ಕೂಡ ಇದು ತಪ್ಪಿಸುತ್ತೆ. ಈ ಅಕ್ಕಿ ನೀರು ಇರ್ಬೋದು, ಈ ಮೆಂತ್ಯ ಕಾಳು ಇರ್ಬೋದು, ಈ ಕೂದಲಿಗೆ ತುಂಬಾನೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ತಲೆ ಸ್ನಾನ ಮಾಡೋ ಹಿಂದಿನ ದಿನ ಅಂದರೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಕೇವಲ ಈ ನೀರನ್ನು ಬಳಸಿ ನಾವು ಇದಕ್ಕೆ ಶಾಂಪೂ ಕೂಡ ಆ್ಯಡ್ ಮಾಡಿ ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು. ಅತಿ ಹೆಚ್ಚು ವಿಟಮಿನ್ಗಳಿಂದ ಸಮೃದ್ಧವಾಗಿರುವ ಈ ಪದಾರ್ಥ ನಮ್ಮ ಕೂದಲಿಗೆ ಗುಡ್ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಚಿಕ್ಕ ಬೌಲ್ಗೆ ಅಂದರೆ ಒಂದು ಚಿಕ್ಕ ಬೌಲನ್ನಷ್ಟು ನಾನು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅಕ್ಕಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸುಮಾರು 2 ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನಾನು ರೇಷನ್ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಅಂತ ನಾನು ರೇಷನ್ ಅಕ್ಕಿನ ತೆಗೆದುಕೊಂಡಿದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆಯೇ ನಾವು ಯಾವ ಶಾಂಪೂವನ್ನು ಯೂಸ್ ಮಾಡ್ತೀವಿ ಆ ಶಾಂಪೂನ ಕೂಡ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇಡೀ ರಾತ್ರಿ ನೆನೆಸಲು ಬಿಟ್ಬಿಡೋಣ. ಈ ಥರ ನೆನೆಯೋದ್ರಿಂದ ಇದರಲ್ಲಿರುವ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡುವಾಗ ಇದನ್ನು ನಾವು ಬಳಸ್ಕೊಂಡು ಅಂದರೆ ಇದನ್ನು ನಾವು ಶೋಧಿಸ್ಕೊಂಡು ತಲೆಗೆಲ್ಲ ಹಚ್ಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಅಂದರೆ ತುಂಬ ಪರಿಣಾಮಕಾರಿಯಾದಂಥ ರಿಸಲ್ಟನ್ನು ನಾವು ಕಂಡ್ಕೋಬೋದು. ಡೈರೆಕ್ಟಾಗಿ ಶಾಂಪೂ ಅಷ್ಟೇ ಬಳಸ್ತೇನೆ. ಈ ಪದಾರ್ಥಗಳನ್ನು ಕೂಡ ನಾವು ಹಚ್ಕೊಳ್ತಾ ಬರೋದ್ರಿಂದ ಇದರಲ್ಲಿರುವ ಅಂಶಗಳೆಲ್ಲ ನಮ್ಮ ತಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶಗಳು
ಪದಾರ್ಥಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೂದಲಿಗೆ ಆಗುವಂಥ ಹಾನಿಯನ್ನೆಲ್ಲ ತಪ್ಪಿಸ್ಕೋಬೋದು. ಈ ಥರ ನೈಸರ್ಗಿಕವಾದಂಥ ಶಾಂಪೂವನ್ನು ನೀವು ಕೂಡ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಡೈರೆಕ್ಟಾಗಿ ಶಾಂಪೂ ಅಷ್ಟೇ ಬಳಸ್ತೇನೆ. ಈ ಥರ ನೀವು ನೆನೆಸಿಟ್ಟು ನೀವು ಇದರ ನೀರನ್ನು ಹಚ್ಕೊಳ್ಳೋದ್ರಿಂದ, ತಲೆಗೆ ಹಚ್ಕೊಂಡು ನೀವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನೀವು ಕಂಡ್ಕೋಬೋದು. ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ಕೂಡ ನೀವು ಮಾಡ್ಕೋಬೋದು. ಸುಮ್ಮನೆ ರಾತ್ರಿ ಒಂದು ಬೌಲ್ಗೆ ಅಕ್ಕಿ ಹಾಗೆ ಮೆಂತ್ಯ ಕಾಳುಗಳನ್ನ ಮಿಕ್ಸ್ ಮಾಡ್ಕೊಂಡು ಅದರ ನೀರಿನ ಜೊತೆಗೆ ಶಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಗುಡ್ ರಿಸಲ್ಟನ್ನು ನೀವು ಪಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.